ಸರ್ ಇದು ಆಯ್ತು ಒಂದು 10 ವರ್ಷದಿಂದ ನಮ್ಮ ಅಪ್ಪ ಅಮ್ಮ ಮಾಡ್ಕೊಬೋತಾರೆ. ಅವ್ರ ಜೊತೆ ಸಾಥ್ ಕೊಟ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಈಗ ಗ್ಯಾಸ್ ದರ ಎಲ್ಲ ಏರಿಕೆ ಆಗಿದೆ, ಕಮರ್ಷಿಯಲ್ ಗ್ಯಾಸು ಸಿಗ್ತಾ ಇದೆ ನಿಮಗೆ? ಎಲ್ಲೂ ತುಂಬ ಕಷ್ಟ ಆಗೋಯ್ತಾನೆ, ಸಖತ್ ಕಷ್ಟವಾಗಿದೆ. ನಾವು ಸ್ವಲ್ಪ ಹೆಂಗೋ ಸೌದೆ ತಗೊಂಡು ಒಲೆಯಲ್ಲಿ ಮಾಡ್ಕೊಳ್ತಿರೋದಕ್ಕೆ ಹೆಂಗೋ ಸ್ವಲ್ಪ ನಡ್ಕೊಂಡು ಐತಿದೆ ಹೋಟ್ಲು. ಆಮೇಲೆ ಅಷ್ಟು ಮೊದ್ಲಂಗೇನು ಇಲ್ಲ. ಮತ್ತೆ ಏನು ಮಾಡ್ತೀರಾ? ಗ್ಯಾಸ್ ಸಿಲಿಂಡರ್ ಹೊರಗಡೆ ತಗೊಳ್ತೀರಾ? ಬ್ಲ್ಯಾಕಲ್ಲೇ ಸಿಗ್ತಾ ಇಲ್ಲ. ಬ್ಲ್ಯಾಕಲ್ಲೂ ಸಿಗ್ತಾ ಇಲ್ಲ. ಎಷ್ಟು ಕೇಳ್ತಾರೆ ಬ್ಲ್ಯಾಕಲ್ಲಿ ಕೇಳಿದ್ರೆ? 4,500-5,000 ಒಂದೊಂದ್ಸರಿ. ಹಿಂಗೆ ಮೊನ್ನೆ ಇದು ಇಲ್ಲಿ ಒಂಟಿಕೊಪ್ಪಲಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು 4,500ಗೆ. ಅಲ್ಲಿ ಹೋದ್ರೆ 5,500 ಅಂತ ಅಂದ್ಬಿಟ್ರು. ಸೀದಾ ಬಂದ್ಬಿಟ್ವಿ. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ಹೆವಿ ಡಿಮ್ಯಾಂಡ್. ತಿಂಗಳಿಗೆ ಎಷ್ಟು ಬೇಕಾಗುತ್ತೆ ನಿಮಗೆ ಗ್ಯಾಸ್ ಸಿಲಿಂಡರ್? ತಿಂಗಳಿಗೆ ಏನು ನಮಗೆ 3-4 ಬೇಕಾಗುತ್ತೆ. ಡೈಲಿ ವ್ಯಾಪಾರ ಎಲ್ಲ ಹೆಂಗಿದೆ? ರೇಟ್ ಏನು ಜಾಸ್ತಿ ಮಾಡಿದ್ದೀರಾ? ಗ್ಯಾಸ್ ದರ ಜಾಸ್ತಿ ಆಯಿತು ಅಂತೇಳಿ? ಹಿಂಗೆ ಅಷ್ಟೇನು ಜಾಸ್ತಿ ಮಾಡಿಲ್ಲ. ಏನಪ್ಪ ಅಂದರೆ ಈಗ ಒಂದು ಹಾಫ್ ರೈಸ್ 30 ರೂಪಾಯಿದು 35 ರೂಪಾಯಿ ಮಾಡಿದ್ದೀವಿ. ಹಾಫ್ ರೈಸೇ? ಹಾಫ್ ರೈಸೇ 35 ಮಾಡಿದ್ದೀರಾ? ಜನ ಬರ್ತಾ ಇದ್ದಾರೆ. ರೇಟ್ ಯಾಕೆ ಜಾಸ್ತಿ ಮಾಡಿದ್ರಿ ಅಂತ ಕೇಳಲ್ವ ಅವರು? ಕೇಳೋರೆ, ಕೇಳೋಕೆ ಎಲ್ಲರೂ ಕೇಳ್ತಾರೆ ಬಂದವರಲ್ಲ. ಮೊದಲಷ್ಟು ಇಲ್ವಲ್ಲ, ಏನಕ್ಕೆ 5 ರೂಪಾಯಿ ಜಾಸ್ತಿ ಮಾಡಿದಿರಲ್ಲ ಅಂತ. ಆಗ ಅವ್ರಿಗೆಲ್ಲ ಹೇಳಿದ್ವಿ ಗ್ಯಾಸ್ ಸಿಲಿಂಡ್ರ್ ಜಾಸ್ತಿ ಆಗಿರೋದಕ್ಕೋಸ್ಕರ 5 ರೂಪಾಯಿ ಜಾಸ್ತಿ ಮಾಡಿರ್ತಾರೆ. ಹಂಗಾರೆ ಸರಿ ಅಂದ್ಕೊಂಡು ಅವ್ರು ಏನೂ ಇಲ್ಲ, ಬರೋರು ನಮ್ಮನ್ನ ಅರ್ಥ ಮಾಡ್ಕೊಂಡು ಹೆಂಗೋ ತಿನ್ಕೊಂಡು ಹೋಯ್ತಾರೆ. ಇನ್ನು ಕೆಲವರು ಅಯ್ಯೋ 35 ಅಂದ್ಕೊಂಡು ಹೊಂಟೋಗ್ಬಿಡ್ತಾರೆ. ಸಮಸ್ಯೆ ಆಗ್ತಾ ಇದೆ, ಸಕ್ಕತ್ ಸಮಸ್ಯೆ ಆಗೋಗಿದೆ. ಯಾಕಂದ್ರೆ ಇಷ್ಟೊತ್ತಿಗಾಲೇ ತಿಂಡಿ ಎಲ್ಲ ಖಾಲಿ ಆಗೋದು. ನಾವು ಮಧ್ಯಾಹ್ನದ ಊಟಕ್ಕೆ ಅಡುಗೆ ರೆಡಿ ಮಾಡ್ಕೊಳ್ತಾ ಇದೀವಿ. ತಿಂಡಿನೇ ಇನ್ನೂ ಓಡಿಲ್ಲ, ತಿಂಡಿನೇ ಖಾಲಿ ಆಗಿಲ್ಲ.